ಸರ್ ಈಗ ಟೆಕ್ನಾಲಜಿ ಎಲ್ಲ ಹೆಂಗ್ ಯೂಸ್ ಮಾಡ್ತೀರಾ? ಈಗ ರೋಬೋಟಿಕ್ಸ್ ಅಂತ ಇದೆ. ಹೌದು ಇದೆಲ್ಲ ಹೆಂಗೆ ಅದು ಮೆಷಿನ್‌ಗಳು ನಿಜವಾಗ್ಲೂ ಮಾಡ್ತಾರಾ? ಅದು ಹೆಂಗೆ? ಹೌದು ಈಗ ರೊಬೋಟಿಕ್ಸ್ ಅಡ್ವಾಂಟೇಜ್ ಏನಿದೆ ಅಂತಂದ್ರೆ ಪ್ರಿಸಿಷನ್ ಅಂಡ್ ಮಿನಿಮಲ್ ಇನ್ವೇಸಿವ್ ಅಂಡ್ ಫಾಸ್ಟರ್ ರಿಕವರಿ. ಸೊ ದಿಸ್ ಇಸ್ ದ ಏಮ್ ಆಫ್ ರೊಬೋಟಿಕ್ ಸರ್ಜರೀಸ್. ಸೊ ಇದು ರೀಸೆಂಟ್ ಅಡ್ವಾನ್ಸಸ್. ಇದರಲ್ಲಿ ಏನಾಗುತ್ತೆ ಅಂದ್ರೆ ನಮ್ಮ ಬಾಡಿಯ ಪರ್ಟಿಕ್ಯುಲರ್ ಫಾರ್ ಎಕ್ಸಾಂಪಲ್ ಈಗ ರೋಬೋಟಿಕ್ ನೀ ರೀಪ್ಲೇಸ್ಮೆಂಟ್ ಅಂತ ನಾವು ಏನು ಹೇಳ್ತೇವೆ, ಇದರಲ್ಲಿ ನೀ ಜಾಯಿಂಟ್ದು ಒಂದು CT ಸ್ಕ್ಯಾನ್ ಅಥವಾ 3D ಇಮೇಜ್ ನಾವು ತಗೋತೀವಿ. ಸೊ ಅದರಲ್ಲಿ ಇಟ್ ಈಸ್ ಫೆಡ್ ಟು ಎ ಸಾಫ್ಟ್ವೇರ್. ಸೊ ಈ ಸಾಫ್ಟ್ವೇರ್ ಮಾಡಿದ್ರೆ ನಮ್ದು ಆ್ಯಕ್ಚುಯಲ್ ಸೈಜು ಮತ್ತು ಡೈಮೆನ್ಷನ್ಸು ಇದನ್ನೆಲ್ಲನೂ ಅದು ಗೇಜ್ ಮಾಡಿ ನಮಗೆ ಸರ್ಜರಿ ಮಾಡುವಾಗ ಅದು ಫೀಡ್ಬ್ಯಾಕ್ ಕೊಡುತ್ತೆ. ಈ ಥರ ನಾವು ಕಟ್ಸ್ ತೊಗೊಂಡ್ರೆ ಇಷ್ಟು ಮಿನಿಮಲ್ ಆಗಿ ನಾವು ಕಟ್ಸ್ ತೊಗೊಂಡು ಸರ್ಜರಿ ಮಾಡ್ಬೋದು, ಸಾಫ್ಟ್ ಟಿಶ್ಯೂ ಡಿಸೆಕ್ಷನ್ ಜಾಸ್ತಿ ಬೇಕಾಗೋದಿಲ್ಲ. ಸೊ ಇದು ಗಿವ್ಸ್ ಅ ವೆರಿ ಕಟಿಂಗ್ ಎಡ್ಜ್ ಟೆಕ್ನಾಲಜಿ ಅಂತ ಏನು ಹೇಳ್ತದೆ. ಸೊ ಈ ರೀತಿ ಇದರಲ್ಲಿ ಪ್ರಿಸಿಷನ್ ಸಿಗೋದ್ರಿಂದ ಮಿನಿಮಲಿ ಕಟ್ಸ್ ತೊಗೊಂಡು ನಾವು ಜಾಯಿಂಟ್ ರಿಪ್ಲೇಸ್ಮೆಂಟ್ಸ್ ಮಾಡಿ ಫಾಸ್ಟರ್ ರಿಕವರಿಗೆ ಹೆಲ್ಪ್ ಆಗುತ್ತೆ. ನಾನು ಕೆಲವು ಆಡ್‌ಗಳನ್ನೆಲ್ಲ ನೋಡಿದ್ದೀನಿ. ಅದರಲ್ಲಿ ಸರ್ಜರಿ ಇಲ್ದೇನೆ ನಿಮ್ಗೆ ಮಂಡಿ ನೋವು ಇದಾಗುತ್ತೆ. ಅವತ್ತಿಂದಾನೇ ಆ ದಿನದಿಂದಾನೇ ನೀವು ಚೆನ್ನಾಗಾಗ್ಬಿಡ್ತೀರಾ ಅಂತೆಲ್ಲ ನೋಡಿದ್ದೀವಿ. ಇದು ಎಷ್ಟರ ಮಟ್ಟಿಗೆ ಸರಿ ಡಾಕ್ಟ್ರೆ? ಇದು ಸ್ವಲ್ಪ ಮಟ್ಟಿಗೆ ಸರಿ ಅಂತ ಹೇಳ್ಬೋದು. ಏನಂದ್ರೆ ಯಾವುದೇ ಡಿಸೀಸ್ ಅಥವಾ ಕಾಯಿಲೆ ಯಾವ ಸ್ಟೇಜಲ್ಲಿ ಇದೆ ಅನ್ನೋದ್ರ ಮೇಲೆ ಅದ್ರದ್ದು ಔಟ್ಕಮ್ ಮತ್ತು ಟ್ರೀಟ್ಮೆಂಟ್ ನಮಗೆ ರಿಸಲ್ಟ್ ಡಿಪೆಂಡೆಂಟ್ ಇರುತ್ತದೆ. ಸೊ ಈಗ ಫಾರ್ ಎಕ್ಸಾಂಪಲ್ ಅರ್ಲಿ ಸ್ಟೇಜಸ್ ಆಫ್ ಆರ್ಥ್ರೈಟಿಸ್ ಈಗ ನೀವು ಇಂಜೆಕ್ಷನ್ಸ್ ಹೇಳ್ತಾ ಇದ್ದೀರಾ, ಜಾಯಿಂಟ್ ಒಳಗಡೆ ಇಂಜೆಕ್ಷನ್ಸ್ ಕೊಡೋದು, ಅಥವಾ ಈಗ ಅಡ್ವಾನ್ಸ್ ಇದರಲ್ಲಿ ಹ್ಯಾಲೋರಿನಿಕ್ ಆಸಿಡ್ ಅಥವಾ PRP ಅಂತೆಲ್ಲ ನೀವು ಕೇಳಿರ್ಬೋದು, ಜಾಹೀರಾತು ನೋಡಿರ್ಬೋದು, ಪ್ಲೇಟ್ಲೆಟ್ ರಿಚ್ ಪ್ಲಾಸ್ಮಾ ಅಂತ. ಸೊ ಇವೆಲ್ಲ ಇನಿಷಿಯಲ್ ಸ್ಟೇಜಸ್ ಆಫ್ ಆರ್ಥ್ರೈಟಿಸ್ ಅಥವಾ ಮಿಡ್ ಸ್ಟೇಜಸ್ ಆಫ್ ಆರ್ಥ್ರೈಟಿಸ್ ಅಲ್ಲಿ ಅನುಕೂಲ ಮಾಡುತ್ತೆ. ಆಮೇಲೆ ಟಿಶ್ಯೂ ಹೀಲಿಂಗ್ ಅಲ್ಲಿ ಕೂಡ ಈ ಇಂಜೆಕ್ಷನ್ಸ್ ಹೆಲ್ಪ್ ಮಾಡುತ್ತೆ. ಹೀಲಿಂಗಿಗೆ ಹೆಲ್ಪ್ ಮಾಡೋಂಥ ಇಂಜೆಕ್ಷನ್ಸ್ ಇರ್ತವೆ. ಈಗ ಅದರ್ ದೆನ್ ದಟ್ ಇಂಜೆಕ್ಷನ್ಸ್ ಪೇನ್ ನಿವಾರಣೆಗೆ ಅಂದರೆ ನೋವು ನಿವಾರಣೆಗೆ ಪೇನ್ ಸ್ಪೆಷಲಿಸ್ಟ್ ಅಥವಾ ನಾವು ಕೊಡೋಂಥ ಇಂಜೆಕ್ಷನ್ಸ್ ಪೇನ್ ಕಿಲ್ಲರ್ಸ್ ಅಥವಾ ಲೋಕಲ್ ಅನಸ್ತೆಟಿಕ್ ಕಾಂಬಿನೇಷನ್ ಡ್ರಗ್ಸ್ ಅಲ್ಲಿ ನಾವು ಇಂಜೆಕ್ಷನ್ಸ್ ಕೊಡ್ತೇವೆ. ಸೊ ಇದು ತಕ್ಷಣಕ್ಕೆ ಇಮಿಡಿಯೇಟ್ ಆಗಿ ಪೇನ್ ರಿಲೀಫ್ ಕೊಡುತ್ತೆ. ಅದರ್ ದೆನ್ ದಟ್ ಈಗ ರೇಡಿಯೋ ಫ್ರೀಕ್ವೆನ್ಸಿ ಅಬ್ಲೇಷನ್ಸ್ ಅಂತೆಲ್ಲ ಹೇಳ್ತೀವಿ. ಅಂದರೆ ಈಗ ಒಂದು ಪರ್ಟಿಕ್ಯುಲರ್ ಜಾಯಿಂಟಿಗೆ ಒಂದು ನರ ನೋವು ಸೆನ್ಸ್ ಮಾಡ್ತಾ ಇದೆ ಅಂದರೆ ಆ ನರನ ಅಬ್ಲೇಟ್ ಮಾಡಿದರೆ ಅದು ಸೆನ್ಸೇಷನ್ಸ್ ಕಡಿಮೆ ಆದಾಗ ನೋವು ಕೂಡ ಕಡಿಮೆ ಅನಿಸುತ್ತೆ. ಸೊ ಇವೆಲ್ಲ ಎಫೆಕ್ಟಿವ್ಲಿ ರಿಸಲ್ಟ್ಸ್ ಕೊಡುತ್ತೆ. ಅಡ್ವಾನ್ಸ್ಡ್ ಡಿಸೀಸಸ್ ಅಲ್ಲಿ ಇವು ಅಷ್ಟು ಪರಿಣಾಮಕಾರಿ ಆಗ್ಲಿಕ್ಕಿಲ್ಲ. ಸೊ ಆ ರೀತಿ ಇದ್ದಾಗ ನಾವು ಸರ್ಜಿಕಲಿ ಅದನ್ನ ಟ್ರೀಟ್ ಮಾಡಬೇಕಾಗುತ್ತೆ. ಈಗ ಅಡ್ವಾನ್ಸ್ಡು ಅಥವಾ ಮಿನಿಮಮ್ ನಾನು ಇಂಜೆಕ್ಷನ್ ತಗೋಬೇಕೋ ಬೇಡವೋ ಅದನ್ನ ಹೆಂಗೆ ನಿರ್ಧಾರ ಮಾಡೋದು? ಪೇಷಂಟ್ ಹೋಗಿ ಅವ್ರು ಅವನ್ನ ನಾವು ಪೇಷಂಟ್ಸ್ನ ನೋಡಿ ಅವ್ರದ್ದು ಲಿಮಿಟೇಷನ್ಸ್ ಏನಿದೆ, ಜಾಯಿಂಟ್ಸ್ ಯಾವ ಕಂಡೀಷನ್ ಇದೆ ಅದನ್ನೆಲ್ಲ ನೋಡಬೇಕು. ಮೂಮೆಂಟ್ಸ್ ಯಾವ ರೀತಿ ಅವ್ರಿಗೆ ಅಫೆಕ್ಟ್ ಆಗಿದೆ ಅದನ್ನ ನೋಡಬೇಕಾಗುತ್ತೆ. ಅದೇ ರೀತಿ ಫರ್ದರ್ ಟೆಸ್ಟ್ ಎಕ್ಸ್ರೇಸ್ ಇವೆಲ್ಲ ಮಾಡಿ ನೋಡಬೇಕು ಯಾವ ಸ್ಟೇಜಲ್ಲಿ ಇದೆ ಅಂತ ಡಿಸೈಡ್. ಸೊ ಈಗ ಅಡ್ವಾನ್ಸ್ಡ್ ಸ್ಟೇಜಲ್ಲಿ ಇದ್ದಾಗ ನಾವು ಅದರ್ ಟ್ರೀಟ್ಮೆಂಟ್ಸ್ ಅವ್ರಿಗೆ ಅಷ್ಟು ಪರಿಣಾಮಕಾರಿ ಆಗಲಿಕ್ಕಿಲ್ಲ. ಅವ್ರು ಖರ್ಚು ಮಾಡ್ತಾರೆ, ಟ್ರೀಟ್ಮೆಂಟ್ ತೊಗೊಳ್ತಾರೆ, ಬಟ್ ರಿಸಲ್ಟ್ಸ್ ಬಂದಿಲ್ಲ ಅಂತಂದರೆ ಅವ್ರಿಗೆ ಅಷ್ಟೊಂದು ಸಮಾಧಾನ ಆಗೋದಿಲ್ಲ. ಸೊ ಆ ರೀತಿ ಇದ್ದಾಗ ಅವ್ರಿಗೆ ಫಸ್ಟ್ ನಾವು ಸರ್ಜಿಕಲ್ ಆಪ್ಷನ್ಸ್ನೇ ಚಾಯ್ಸ್ ಆಗಿ ಕೊಟ್ಟಿರ್ತೀವಿ.